Today, discussion about cognitive therapy. The cognitive therapy objective is appreciate and analyzing therapeutic aspects of psychology with various therapy. The outcome is to understanding types of therapies and effective treatment and methods. What is cognitive therapy? Cognitive therapy is a relatively short-term form of psychotherapy based on the concept that the way we think about things affect how we feel emotionally. ಅಂದರೆ ಈ ಸಂಜ್ಞಾನಾತ್ಮಕ ಚಿಕಿತ್ಸೆ ಅಂತ ಕರೀತಾರೆ. ಈ ಸಂಜ್ಞಾನ ಚಿಕಿತ್ಸೆ ಅಂತಕ್ಕಂಥದ್ದು ಒಂದು ಶಾರ್ಟ್ ಟರ್ಮ್ ಸೈಕೋಥೆರಪಿ, ಮನೋಚಿಕಿತ್ಸೆ ಆದಂಥ ಒಂದು ಸಂಬಂಧಪಟ್ಟಂಥ ಒಂದು ಥೆರಪಿ ಆಗಿದೆ. ಬೇಸ್ಡ್ ಆನ್ ದ ಕಾನ್ಸೆಪ್ಟ್, ಇದರ ಒಂದು ಪ್ರಮುಖವಾದಂಥ ಒಂದು ಕಲ್ಪನೆ ಏನಾಗಿದೆ, ದ ಎಫೆಕ್ಟ್ ಹೌ ಯು ಫೀಲ್ ಎಮೋಷನಲಿ. ನಾವು ಹೇಗೆ ತಮ್ಮ ಭಾವನೆಗಳನ್ನು, ನನ್ನ ಎಮೋಷನ್ಸ್ನ ಹೇಗೆ ನಾನು ಫೀಲ್ ಆಗ್ತೀನಿ ಅಂತಕ್ಕಂಥ ಒಂದು ಇದನ್ನು ನಾವಿಲ್ಲಿ ಕಂಡುಹಿಡಿಯೋಕ್ಕಿಂತ ಕಾಗ್ನಿಟಿವ್ ಥೆರಪಿಯಲ್ಲಿ ಬಳಸಿ. ಕಾಗ್ನಿಟಿವ್ ಥೆರಪಿ ಫೋಕಸಸ್ ಆನ್ ಪ್ರೆಸೆಂಟ್ ಥಿಂಕಿಂಗ್, ಬಿಹೇವಿಯರ್ ಆ್ಯಂಡ್ ಕಮ್ಯುನಿಕೇಷನ್ ರಾದರ್ ದ್ಯಾನ್ ಆನ್ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಈಸ್ ಓರಿಯೆಂಟ್ ಟುವರ್ಡ್ ಪ್ರಾಬ್ಲಮ್ ಸಾಲ್ವಿಂಗ್. ಈ ಕಾಗ್ನಿಟಿವ್ ಥೆರಪಿ ಅಂತಕ್ಕಂಥದ್ದು ಫೋಕಸ್ ಮಾಡ್ತಕ್ಕಂಥ ಪ್ರಮುಖವಾಗಿ ಇದು ಪ್ರೆಸೆಂಟ್ ಥಿಂಕಿಂಗ್ ಈಗಿನ ಒಂದು ಆಲೋಚನೆಗಳು, ವರ್ತನೆಗಳು ಹಾಗೂ ನಮ್ಮ ಸಂವಹನ ಕ್ರಿಯೆ, ಅಂದರೆ ಒನ್ ಟು ಒನ್ ಕಮ್ಯುನಿಕೇಷನ್ ಏನಿದೆಯಲ್ಲ ಇದನ್ನು, ಮತ್ತು ಅದ್ರ ಜೊತೆಗೆ ಆನ್ ಫಾಸ್ಟ್ ಎಕ್ಸ್ಪೀರಿಯನ್ಸ್, ಅಂದರೆ ಹಿಂದೆ ಆದಂಥ ಅನುಭವಗಳು ಆ್ಯಂಡ್ ಈಸ್ ಓರಿಯೆಂಟೆಡ್ ಟುವರ್ಡ್ಸ್ ಪ್ರಾಬ್ಲಮ್ ಸಾಲ್ವಿಂಗ್. ಆ ಅನುಭವಗಳನ್ನು ನಾವು ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ವಿ, ಹೇಗೆ ಅದರಿಂದ ಹೊರ ಬಂದ್ವಿ ಅಂತಕ್ಕಂಥದ್ದನ್ನು ಕಾಗ್ನಿಟಿವ್ ಥೆರಪಿ ಅಂತಕ್ಕಂಥದ್ದು ನಮಗೆ ತಿಳಿಸ್ಕೊಡುತ್ತೆ. ಕಾಗ್ನಿಟಿವ್ ಥೆರಪಿ ಹ್ಯಾಸ್ ಬೀನ್ ಅಪ್ಲೈಡ್ ಟು ಎ ಬ್ರಾಡ್ ರೇಂಜ್ ಆಫ್ ಪ್ರಾಬ್ಲಮ್ಸ್ ಇನ್ಕ್ಲೂಡಿಂಗ್ ಡಿಪ್ರೆಷನ್, ಆಂಗ್ಸೈಟಿ, ಪ್ಯಾನಿಕ್, ಫಿಯರ್ಸ್, ಈಟಿಂಗ್ ಡಿಸಾರ್ಡರ್, ಸಬ್ಸ್ಟೆನ್ಸ್ ಅಬ್ಯೂಸ್ ಆ್ಯಂಡ್ ಪರ್ಸನಾಲಿಟಿ ಪ್ರಾಬ್ಲಮ್ಸ್. ಈ ಕಾಗ್ನಿಟಿವ್ ಥೆರಪಿ ಅಂತಕ್ಕಂಥದ್ದು ಏನು ಮಾಡುತ್ತೆ, ಇದನ್ನು ಅಪ್ಲೈಡ್ ಅಂದರೆ ಒಂದು ಅನ್ವಯಿಕವಾದಂಥ ಒಂದು ವಿಶಾಲವಾದಂಥ ಒಂದು ಸಮಸ್ಯೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಥೆರಪಿ ಆಗಿದೆ. ಇದು ಪ್ರಮುಖವಾದಂಥ ಸಮಸ್ಯೆಗಳು ಯಾವಪ್ಪ ಅಂತಂದರೆ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಪ್ಯಾನಿಕ್ಕು, ಫಿಯರು, ಈಟಿಂಗ್ ಡಿಸಾರ್ಡರ್ಸು, ಸಬ್ಸ್ಟೆನ್ಸ್ ಅಬ್ಯೂಸು ಆ್ಯಂಡ್ ಪರ್ಸನಾಲಿಟಿ ಪ್ರಾಬ್ಲಮ್. ಅಂದರೆ ಉದ್ವೇಗಕ್ಕೊಳಗಾಗ್ತಕ್ಕಂಥದ್ದು, ಆಮೇಲೆ ಭಯ, ಮತ್ತು ಒಂದು ರೀತಿಯ ಈಟಿಂಗ್ ಡಿಸಾರ್ಡರ್ಸು, ಆಮೇಲೆ ಸಬ್ಸ್ಟೆನ್ಸ್ ಅಬ್ಯೂಸ್ಗೊಳಗಾಗ್ತಕ್ಕಂಥದ್ದು, ಆಮೇಲೆ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಇವೆಲ್ಲವನ್ನು ಕಾಗ್ನಿಟಿವ್ ಥೆರಪಿ ಅಂತಕ್ಕಂಥದ್ದು ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ತನ್ನ ಥೆರಪಿಯನ್ನು ಕಾಣ್ತೀವಿ. ಕಾಗ್ನಿಟಿವ್ ಥೆರಪಿ ಈಸ್ ಸಮ್ಟೈಮ್ಸ್ ಕಾಲ್ಡ್ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಇದನ್ನು CBT ಅಂತಲೂ ಕರಿತೀವಿ. ಬಿಕಾಸ್ ಇಟ್ ಏಮ್ಸ್ ಟು ಹೆಲ್ಪ್ ಪೀಪಲ್ ಇನ್ ದ ವೇ ದೇ ಥಿಂಕ್ ಆ್ಯಂಡ್ ಇನ್ ದ ವೇ ದೇ ಆ್ಯಕ್ಟ್. ಅಂದರೆ ಈ ಕಾಗ್ನಿಟಿವ್ ಥೆರಪಿ ಅಂತಕ್ಕಂಥದ್ದು ಹೇಗೆ ತನ್ನ ಆ್ಯಕ್ಟ್ನ ಅಥವಾ ವರ್ತನೆಯನ್ನು ಮಾಡ್ತಾನೆ ಮತ್ತು ಆ ವರ್ತನೆಗೆ ಹೇಗೆ ಥಿಂಕ್ ಮಾಡ್ತಾನೆ, ಅಂದರೆ ಈ ಕಾಗ್ನಿಟಿವ್ ಮತ್ತು ಬಿಹೇವಿಯರ್ ಎರಡನ್ನು ನಾವಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಕಾಗ್ನಿಟಿವ್ ಥೆರಪಿ ಹ್ಯಾಸ್ ಫಾರ್ ಇನ್ಸ್ಟೆನ್ಸ್ ಬೀನ್ ಯೂಸ್ಡ್ ಟು ಹೆಲ್ಪ್ cocaine dependent individuals become abstinent from cocaine and other substances. The underlying assumptions is that learning process play an important role in the development and continuation of cocaine abuse and dependency. ಈ ಕೊಕೈನ್ ಅಂತಕ್ಕಂಥದ್ದನ್ನು ಏನಾದ್ರೂ ಡಿಪೆಂಡ್ ಆದರೆ ಅಥವಾ ಅದನ್ನು ಏನೋ ಬಳಸಲಿಕ್ಕೆ ಶುರು ಆದರೆ ಅದೇನಾಗುತ್ತೆ, ಆನ್ ದ ಪ್ರೋಸೆಸ್ ಆಫ್ ಪ್ಲೇ, ಅದು ನಂತರ ಏನಾಗುತ್ತೆ, ಅದರ ಪಾತ್ರವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ, ಅದು ಡಿಪೆಂಡೆಂಟ್ ಆಗಿ ಅಥವಾ ಡಿಪೆಂಡೆನ್ಸಿ ಆಗಿ ಕನ್ವರ್ಟ್ ಆಗುತ್ತೆ. ದೀಸ್ ಸೇಮ್ ಲರ್ನಿಂಗ್ ಪ್ರೋಸೆಸಸ್ ಕ್ಯಾನ್ ಬಿ ಯೂಸ್ಡ್ ಟು ಹೆಲ್ಪ್ ಇಂಡಿವಿಜುವಲ್ ರೆಡ್ಯೂಸ್ ದೇರ್ ಡ್ರಗ್ ಯೂಸಸ್. ಈ ಕಲಿಕೆಯ ಒಂದು ಪ್ರಕ್ರಿಯೆಗಳಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ವೈಯಕ್ತಿಕವಾದಂಥ ಒಂದು ಈ ಅಬ್ಯೂಸಸ್ ಅಂತಕ್ಕಂಥದ್ದನ್ನು ನಾವು ಹೀಗೆ ಅದನ್ನು ಕಡಿಮೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. Cognitive therapy is a type of psychotherapy developed by American psychiatrist Aaron T. Beck, CT. ಅರೆನೋ ಬೆಕ್, AT ಬೆಕ್ ಅಂತಕ್ಕಂಥ ಒಬ್ಬ ಸೈಕಾಲಜಿಸ್ಟು, ಈ ಒಂದು ಅಮೇರಿಕನ್ ಸೈಕಾಲಜಿಸ್ಟು ಈ ಒಂದು ಕಾಗ್ನಿಟಿವ್ ಥೆರಪಿಯನ್ನು ಡೆವಲಪ್ ಮಾಡ್ತಾನೆ. ಇವರು ಕಾಗ್ನಿಟಿವ್ ಥೆರಪಿ ಈಸ್ ಒನ್ ಆಫ್ ದ ಥೆರಪೆಟಿಕ್ ಅಪ್ರೋಚಸ್ ವಿತಿನ್ ದ ಲಾರ್ಜ್ ಗ್ರೂಪ್ ಆಫ್ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪೀಸ್ ಆ್ಯಂಡ್ ವಾಸ್ ಫಸ್ಟ್ ಎಕ್ಸ್ಪೌಂಡೆಡ್ ಬೈ ಬೆಕ್ ಇನ್ 1960. 1960ರಲ್ಲಿ ಪ್ರಪ್ರಥಮವಾಗಿ ಈ ಒಂದು ಥೆರಪಿಯನ್ನು ಈ ಸಂಜ್ಞಾನಾತ್ಮಕ ವರ್ತನ ಚಿಕಿತ್ಸೆಯ ಒಂದು ಇದನ್ನು ದೊಡ್ಡ ಗ್ರೂಪನ್ನು ಹೊರಗಡೆ ತರ್ತಾನೆ.
ಕಾಗ್ನಿಟಿವ್ ಥೆರಪಿ ಈಸ್ ಬೇಸ್ಡ್ ಆನ್ ದ ಕಾಗ್ನಿಟಿವ್ ಮಾಡೆಲ್. ಸಂಜ್ಞಾನಾತ್ಮಕ ಮಾದರಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಮುಖವಾದ ಚಿಕಿತ್ಸಾ ಮಾದರಿ ಆಗಿದೆ. ವಿಚ್ ಸ್ಟೇಟ್ಸ್ ದಟ್ ಥಾಟ್ಸ್, ಫೀಲಿಂಗ್ ಆ್ಯಂಡ್ ಬಿಹೇವಿಯರ್ ಆರ್ ಆಲ್ ಕನೆಕ್ಟೆಡ್. ಅಂದರೆ ವ್ಯಕ್ತಿಯ ಆಲೋಚನೆಗಳು, ಭಾವನೆಗಳು ಮತ್ತು ಆತನ ವರ್ತನೆಗಳು ಇದಕ್ಕೆ ತುಂಬ ಸಂಬಂಧಪಟ್ಟಂಥವುಗಳಾಗಿರ್ತವೆ. ಆ್ಯಂಡ್ ದಟ್ ಇಂಡಿವಿಜುವಲ್ ಕ್ಯಾನ್ ಮೂವ್ ಟುವರ್ಡ್ಸ್ ಓವರ್ಕಮಿಂಗ್ ಡಿಫಿಕಲ್ಟೀಸ್ ಆ್ಯಂಡ್ ಮೀಟಿಂಗ್ ದೇರ್ ಗೋಲ್ಸ್ ಬೈ ಐಡೆಂಟಿಫೈಯಿಂಗ್ ಆ್ಯಂಡ್ ಚೇಂಜಿಂಗ್ ಎಮೋಷ್ನಲ್ ರೆಸ್ಪಾನ್ಸಸ್. ಈ ಒಂದು ಎಮೋಷ್ನಲ್ ರೆಸ್ಪಾನ್ಸಸ್ನ ಏನು ಮಾಡ್ತಾನೆ, ಅವನು ಬದಲಾಯಿಸಲಿಕ್ಕೆ ಅಥವಾ ಅದನ್ನು ಅಕ್ಯುರೇಟ್ ಮಾಡಲಿಕ್ಕೆ ಕಾಣ್ತಾನೆ. ದಿಸ್ ಇನ್ವಾಲ್ವ್ಸ್ ದ ಇಂಡಿವಿಜುವಲ್ ವರ್ಕಿಂಗ್ collaborative with the therapist to develop skills for testing and modifying beliefs, identifying destroyed thinking, relating to others in different ways, and changing behavior. A trialed cognitive case conceptualization is developed by the cognitive therapies as a roadmap to understand the individual's internal reality, select appropriate interventions, and identifying areas of distress. ಅಂದರೆ ಇದು ಪ್ರಮುಖವಾದಂಥ ವರ್ಕ್ ಮಾಡ್ತಕ್ಕಂಥ ಒಂದು ಸ್ಥಿತಿ ಏನಪ್ಪ ಅಂತಂದರೆ, ಡೆವಲಪ್ಮೆಂಟ್ ಆಫ್ ದ ಸ್ಕಿಲ್ಸ್, ಟೆಸ್ಟಿಂಗ್ ದ ಮಾಡಿಫೈಯಿಂಗ್ ಬಿಲೀಫ್ಸ್. ಅಂದರೆ ಆ ನಂಬಿಕೆಗಳನ್ನು ಮತ್ತು ಆ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಸ್ಕಿಲ್ಲು ಮತ್ತು ಪರೀಕ್ಷೆಗಳನ್ನು ಇದು ಮಾಡ್ತಕ್ಕಂಥದ್ದು. ಡೆಸ್ಟ್ರಾಯಿಂಗ್ ಥಿಂಕಿಂಗ್ ಅಂದರೆ ಆಲೋಚನೆಗಳಲ್ಲಿ ಡೆಸ್ಟ್ರಾಯ್ಡ್ ಆಗಿರ್ತಲ್ಲ ಅಂತಹ ಸಂಬಂಧಪಟ್ಟಂತಹ ಇವುಗಳನ್ನು ಈ ವರ್ತನೆಗಳಲ್ಲಿ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಕಾಗ್ನಿಟಿವ್ ಕೇಸಸ್ ಕನ್ಸೆಪ್ಚುಲೈಸೇಷನ್ ಇಸ್ ಡೆವಲಪ್ಡ್ ಬೈ ದ ಕಾಗ್ನಿಟಿವ್ ಥೆರಪಿಸ್ಟ್. ಅಂದರೆ ಇದನ್ನು ಪ್ರಮುಖವಾಗಿ ಸಂಜ್ಞಾನಾತ್ಮಕ ಮನೋವಿಜ್ಞಾನಿಗಳೇ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಮುಖವಾದಂಥ ಆಗುತ್ತೆ. ದ ನ್ಯೂ ಕಾಗ್ನಿಟಿವ್ ಅಪ್ರೋಚ್ ಕೇಮ್ ಇನ್ ಟು ಕಾನ್ಫ್ಲಿಕ್ಟ್ ವಿತ್ ದ ಬಿಹೇವಿಯರಿಸಮ್ antecedent at the time, which denied that talk of mental causes was scientific or meaningful, rather than simply assessing stimuli and behavioral responses. However, the 1970s saw a general cognitive revelation in psychology. Behavioral modification techniques and cognitive therapy techniques became joined together, giving rise to cognitive behavioral therapy. 1970ರಲ್ಲಿ ಇದೊಂದು ಸಾಮಾನ್ಯವಾದಂಥ ರೆವಲ್ಯೂಷನ್ ಆಗುತ್ತೆ, ಸಂಜ್ಞಾನಾತ್ಮಕ ರೆವಲ್ಯೂಷನ್ ಅಂತ ಸೈಕಾಲಜಿನಲ್ಲಿ. ಸೊ ಇದೇನಾಗುತ್ತೆ, ಬಿಹೇವಿಯರಲ್ ಮಾಡಿಫಿಕೇಷನ್ ಟೆಕ್ನಿಕ್ಸ್ನ ಕಂಡುಹಿಡಲಿಕ್ಕೆ ಈ ಕಾಗ್ನಿಟಿವ್ ಥೆರಪಿ ಟೆಕ್ನಿಕ್ಸ್ ಜೊತೆಗೆ ಏನಾಗುತ್ತೆ, ಒಂದಕ್ಕೊಂದು ಜಾಯಿಂಟ್ ಆಗಿ ಏನಾಗುತ್ತೆ ಟುಗೆದರ್ ಕಾರ್ಯನಿರ್ವಹಿಸೋದನ್ನು ಕಾಣ್ತೀವಿ. ಆಲ್ಸೋ ಕಾಗ್ನಿಟಿವ್ ಥೆರಪಿ ಹ್ಯಾಸ್ ಆಲ್ವೇಸ್ ಇನ್ಕ್ಲೂಡೆಡ್ ಸಮ್ ಬಿಹೇವಿಯರಲ್ ಕಾಂಪೊನೆಂಟ್ಸ್. ಈ ಕಾಗ್ನಿಟಿವ್ ಥೆರಪಿ ಅಂತಕ್ಕಂಥದ್ದು ಯಾವಾಗಲೂ ಏನಾಗಿರುತ್ತೆ, ಸಮ್ ಬಿಹೇವಿಯರಲ್ ಅಂದರೆ ವರ್ತನೆಗೆ ಸಂಬಂಧಿಸಿದಂಥ ಕಾಂಪೊನೆಂಟ್ಸ್ನ ಕಾಣುತ್ತೆ. ಡಾಕ್ಟರ್ ಬೆಕ್ ಪರ್ಟಿಕ್ಯುಲರ್ಲಿ ಅಪ್ರೋಚ್ ಸೀಕ್ ಟು ಮೇಂಟೈನ್ ದ ಎಸ್ಟಾಬ್ಲಿಷ್ ಇಟ್ ಈಸ್ ಇಂಟಿಗ್ರಿಟಿ ಆ್ಯಸ್ ಎ ಡಿಸ್ಟಿಂಕ್ಟ್ ಕ್ಲಿಯರ್ಲಿ ಸ್ಟ್ಯಾಂಡರ್ಡೈಸ್ಡ್ ಫಾರಮ್ ಆಫ್ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಇನ್ ವಿಚ್ ದ ಕಾಗ್ನಿಟಿವ್ ಶಿಫ್ಟ್ಸ್ ಈಸ್ ದ ಕೀ ಮೆಕ್ಯಾನಿಸಮ್ ಆಫ್ ಚೇಂಜ್. What are the types of cognitive therapies? Based on the cognitive model, starting that thoughts, feelings and behavioral are mutually influenced by each other. Shifting cognition is seen as the main mechanism by which lasting emotional and behavioral changes take place. ಅಂದರೆ ಈ ಒಂದು ಸಂಜ್ಞಾನಾತ್ಮಕ ಮಾದರಿಯ ವಿಧಾನಗಳನ್ನು ಪ್ರಮುಖವಾಗಿ ನೋಡಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದೆ ಹೇಳಿದ ಹಾಗೆ ಅದರ ಪ್ರಮುಖವಾಗಿ ಥಾಟ್ಸು, ಫೀಲಿಂಗ್ಸು ಆ್ಯಂಡ್ ಬಿಹೇವಿಯರ್ನ ಸ್ಟಡಿ ಮಾಡೋದನ್ನ ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡೋದನ್ನ ಕಾಣ್ತೀವಿ. ಟ್ರೀಟ್ಮೆಂಟ್ ಈಸ್ ವೆರಿ ಕೊಲಾಬರೇಟಿವ್, ಟೈಲರ್ಡ್, ಸ್ಕಿಲ್ ಫೋಕಸ್ಡ್ ಆ್ಯಂಡ್ ಬೇಸ್ಡ್ ಆನ್ ದ ಕೇಸ್ ಕಾನ್ಸೆಪ್ಚುಲೈಸೇಷನ್. ಈ ಒಂದು ಚಿಕಿತ್ಸೆ ಅಂತಕ್ಕಂಥದ್ದು ಆ ವ್ಯಕ್ತಿಯ ಆ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಆ ರೋಗಿಗೆ ಚಿಹ್ನೆಗಳಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ರ್ಯಾಷನಲ್ ಎಮೋಟಿವ್ ಬಿಹೇವಿಯರಲ್ ಥೆರಪಿ, REBT ಅಂತ ಕರೀತಾರಿಂದ. ಈ REBT ಬೇಸ್ಡ್ ಆನ್ ದ ಬಿಲೀಫ್ ದಟ್ ಮೋಸ್ಟ್ ಪ್ರಾಬ್ಲಮ್ಸ್ ಆರ್ಗನೇಟ್ ಇನ್ ಎರಾನಿಯಸ್ ಆರ್ ಇರ್ಯಾಷನಲ್ ಥಾಟ್ಸ್. ಈ REBTನಲ್ಲಿ ಬರ್ತಕ್ಕಂಥದ್ದಂದರೆ ಆ ನಂಬಿಕೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನಾಗಿರುತ್ತೆ, ಇಟ್ಸ್ ಆರ್ ಇರ್ಯಾಷನಲ್ ಥಾಟ್ಸ್. ಅಂದರೆ ಸಂಬಂಧ ಇಲ್ಲದೇ ಇರತಕ್ಕಂತಹ ಒಂದು ಆಲೋಚನೆಗಳು ಅಥವಾ ಭಾವನೆಗಳನ್ನು ನಾವಲ್ಲಿ ಕಾಣ್ತೀವಿ. ಫಾರ್ ಇನ್ಸ್ಟೆನ್ಸ್,
Perfectionists and professionals usually suffer from issues related to irrational thinking. For example, if a perfectionist encounters as a small failure, he or she might perceive it as a much bigger failure. It is better to establish a reasonable standard emotionally so the individual can live a balanced life. ಯಾವಾಗ ಇದೊಂದು ಇರ್ಯಾಷನಲ್ ಥಿಂಕಿಂಗಲ್ಲಿ ಎಕ್ಸಾಂಪಲ್ ತೊಗೊಂಡಾಗ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ಎ ಬೆಟರ್ ಟು ಎಸ್ಟಾಬ್ಲಿಷ್ ರೀಸನಬಲ್ ಸ್ಟ್ಯಾಂಡರ್ಡ್ ಎಮೋಷನಲ್ಸ್. ಹಾಗಾಗಿ ಇಂಡಿವಿಜುವಲ್ ಕ್ಯಾನ್ ಬಿ ಬ್ಯಾಲೆನ್ಸ್ಡ್ ಲೈಫ್. ಅವರು ಪ್ರತಿಯೊಬ್ಬರು ಏನು ಮಾಡ್ತಾರೆ, ಬ್ಯಾಲೆನ್ಸ್ಡ್ ಆದಂಥ ಒಂದು ಲೈಫ್ನ ಲೀಡ್ ಮಾಡ್ತಾರೆ. ದಿಸ್ ಫಾರಮ್ ಆಫ್ ಕಾಗ್ನೇಟಿವ್ ಥೆರಪಿ ಈಸ್ ಆನ್ ಆಪರ್ಚುನಿಟಿ ಫಾರ್ ದ ಪೇಷಂಟ್ ಟು ಲರ್ನ್ ಆಫ್ ದಿಸ್ ಕರೆಂಟ್ ಡಿಸ್ಟ್ರಾಯರೇಷನ್ಸ್ ಆ್ಯಂಡ್ ಸಕ್ಸಸ್ಫುಲಿ ಎಲಿಮಿನೇಟ್ ದೆಮ್. Cognitive behavioral therapy and its third wave, a symptom of approach drawing from both the cognitive and behavioral system of psychotherapy. CBT is an umbrella term for a group of therapies, whereas CT or cognitive therapy is a discrete from the therapy. ಈ ಸಿ ಬಿ ಟಿ ಅಂತಕ್ಕಂಥದ್ದು ಪ್ರಮುಖವಾದಂಥ ಒಂದು ಹೆಚ್ಚು ಉಪಯೋಗದಾಯಕವಾದಂಥ ಒಂದು ಪ್ರಮುಖವಾದಂಥ ಸಿಸ್ಟಮೆಟಿಕ್ ಆದಂಥ ಒಂದು ಥೆರಪಿ ಆಗಿದೆ. ಇದು ಬಿಹೇವಿಯರಲ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಸೈಕೋಥೆರಪಿನಲ್ಲಿ ಅದು ಹೆಚ್ಚಾಗಿ ಕೆಲಸ ಮಾಡೋದನ್ನು ಕಾಣ್ತೀವಿ. ಎ ನಂಬರ್ ಆಫ್ ಟ್ರೀಟ್ಮೆಂಟ್ಸ್ ಹ್ಯಾವ್ ಡೆವಲಪ್ಡ್ ದಟ್ ಹ್ಯಾವ್ ಬೀನ್ ಡಿರೈವ್ಡ್ ಫ್ರಮ್ ಸಿ ಬಿ ಟಿ ಮೀನ್ಸ್ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಆ್ಯಂಡ್ ಆರ್ ಆಫನ್ ಲೇಬಲ್ಡ್ ಆ್ಯಸ್ ದ ಥರ್ಡ್ ವೇವ್ ಆಫ್ ಸಿ ಬಿ ಟಿ by it is advocate acceptance and commitment. Therapy cognitive behavioral system analysis system of psychotherapy, declarative behavior therapy, EMDR, other metacognitive therapy, metacognitive training. So these are all the types of therapies. Depression. These applications. What are the applications for the cognitive therapy? One is the depression. According to the Beck theory of the ethology of depression, depressed people acquire a negative schema of the world in childhood and adolescence. ಅಂದರೆ ಈ ಬಾಲ್ಯಾವಧಿ ಮತ್ತು ವಯಸ್ಕಾವಧಿನಲ್ಲಿ ಏನಾಗಿರುತ್ತೆ, ಈ ಬೆಕ್ರವರ ಪ್ರಕಾರ ಈ ಡಿಪ್ರೆಸ್ಗಳಾದಂಥ ಮಕ್ಕಳು ಅಥವಾ ಜನರು ಏನಾಗಿರುತ್ತೆ, ನೆಗೆಟಿವ್ ಅವರು ಋಣಾತ್ಮಕವಾದಂಥ ಭಾವನೆಯನ್ನು ಹೊಂದಿರ್ತಾರೆ. ಚಿಲ್ಡ್ರನ್ಸ್ ಆ್ಯಂಡ್ ಅಡೋಸೆಂಟ್ಸ್ ಹೂ ಎಕ್ಸ್ಪೀರಿಯನ್ಸ್ ಡಿಪ್ರೆಷನ್ acquire this negative schema earlier. Depressed people acquire such schemes though a loss of parents, rejection by peers, bullying, criticism from teachers or parents, the depressive attitude of a parents and other negative events. ಇಲ್ಲಿ ಡಿಪ್ರೆಸ್ಡ್ ಆಗಿರ್ತಕ್ಕಂಥ ಮಕ್ಕಳಲ್ಲಿ ಮತ್ತು ಚಿಲ್ಡ್ರನ್ಸಲ್ಲಿ ಏನಾಗಿರುತ್ತೆ, ಪೇರೆಂಟ್ಸು ಮತ್ತು ಟೀಚರ್ಸ್ನ ನಡುವೆ ಏನಾಗಿರುತ್ತೆ ಏನೋ ಡಿಪ್ರೆಸಿವ್ ಆ್ಯಟಿಟ್ಯೂಡ್ನ ನಾವು ಕಾಣ್ತೀವಿ, ಜೊತೆಗೆ ಅದರ ನೆಗೆಟಿವ್ನೆಸ್ನ ನಾವು ಕಾಣ್ತೀವಿ. When the person with such schemes encounters a situation that resembles the original conditions of the learned schema in some way, the negative scheme of the person are activated. The cognitive therapy has been applied to a very wide range of behavioral health issues, including academic achievement ಬಗ್ಗೆ, ಅಡಿಕ್ಷನ್ನು, ಆ್ಯಂಗ್ಸೈಟಿ ಡಿಸಾರ್ಡರ್ಸು, ಬಯೋಪೋಲಾರ್ ಡಿಸಾರ್ಡರು, ಲೋ ಸೆಲ್ಫ್ ಎಸ್ಟೀಮು, ಫೋಬಿಯಾ, ಸ್ಕಿಜೋಫ್ರೇನಿಯಾ, ಸಬ್ಸ್ಟೆನ್ಸ್ ಅಬ್ಯೂಸು, ಸೂಸೈಡಿಯಲ್ ಐಡಿಯೇಷನ್ನು, ವೆಯ್ಟ್ ಲಾಸು. ಅಂದರೆ ಈ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಮತ್ತು ಬಿಹೇವಿಯರಲ್ ಹೆಲ್ತ್ ಇಶ್ಯೂಸ್ ಪ್ರಮುಖವಾಗಿ ಏನನ್ನು ನೋಡುತ್ತೆ ಅಂದರೆ ಅಕಾಡೆಮಿಕ್ ಅಚೀವ್ಮೆಂಟ್, ಅಂದರೆ ವಿದ್ಯಾರ್ಥಿಗಳ ಅಕಾಡೆಮಿಕ್ ಅಚೀವ್ಮೆಂಟ್ ಹೇಗಾಗಿದೆ, ಅದರ ಕಾರಣವೇನು ಅನ್ನೋದ್ರ ಬಗ್ಗೆ ನೋಡ್ತಾರೆ. ಮತ್ತು ಅಡಿಕ್ಷನ್ಸ್, ಡ್ರಗ್ ಆಗಿರ್ಬೋದು, ಅದು ಆಲ್ಕೋಹಾಲ್ ಅಡಿಕ್ಷನ್ಸ್, ಅದು ಇನ್ಯಾವುದೇ ರೀತಿ ಅಡಿಕ್ಷನ್ಗಾಗಿರ್ಬೋದು. ಆಮೇಲೆ ಉದ್ವೇಗಕ್ಕೆ ಸಂಬಂಧಪಟ್ಟಂಥ ವಿಕಾರಗಳು ಅಥವಾ ಆ್ಯಂಗ್ಸೈಟಿ ಡಿಸಾರ್ಡರ್ಸ್ ಅಂತ ಏನು ಕರಿತೀವಲ್ಲ, ಅದು ಆತಂಕಕ್ಕೆ ಸಂಬಂಧಪಟ್ಟಂಥವು. ಬಯೋಪೋಲಾರ್, ದ್ವಿಧ್ರುವ ಅಂತ ಏನು ಕರಿತೀವಲ್ಲ, ಈ ಭಾವ ವಿಕಾರಗಳದರಲ್ಲಿ ಅದಕ್ಕೆ ಸಂಬಂಧಿಸಿದಂಥ ವಿಕಾರಗಳು. ಲೋ ಸೆಲ್ಫ್ ಎಸ್ಟೀಮ್, ಕಡಿಮೆ ಮಟ್ಟದ ಒಂದು ಆತ್ಮಸ್ಥೈರ್ಯ ಅಂತಕ್ಕಂಥದ್ದು. ಫೋಬಿಯಾ, ಭಯಕ್ಕೆ ಸಂಬಂಧಪಟ್ಟಂಥದ್ದು. ಇಚ್ಛಿತ ರೋಗಕ್ಕೆ ಸಂಬಂಧಪಟ್ಟಂಥದ್ದು, ಸ್ಕಿಜೋಫ್ರೇನಿಯಾ ಅಂತ ಏನು ಕರಿತೀವಲ್ಲ ಅದು. ಅದ್ರ ಜೊತೆಗೆ ಸಬ್ಸ್ಟೆನ್ಸ್ ಅಬ್ಯೂಸಸ್ಸು, ಆಮೇಲೆ ಸೂಸೈಡಿಯಲ್ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಸಿಂಪ್ಟಮ್ ಇರ್ತಕ್ಕಂಥ. ಆಮೇಲೆ ಜೊತೆಗೆ ವೆಯ್ಟ್ ಲಾಸ್ ಅಂದರೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು. ಈ ರೀತಿಯ ಅಂಶಗಳಿಗೆ ಕಾಗ್ನಿಟಿವ್ ಥೆರಪಿಯನ್ನು ಬಳಸ್ತಾ ಹೋಗ್ತಾರೆ. ಇಷ್ಟು ಕಾಗ್ನಿಟಿವ್ ಥೆರಪಿಗೆ ಬಂದಂಥ ಮೀನಿಂಗು ಮತ್ತು ಅದರ ಟೈಪ್ಸ್ ಆಫ್ ಕಾಗ್ನಿಟಿವ್ ಥೆರಪೀಸ್.